ನಮಸ್ಕಾರ, ನೀವು ನೋಡ್ತಿದ್ದೀರಾ ಒನ್ ಇಂಡಿಯಾ ಕನ್ನಡ ಯೂಟ್ಯೂಬ್ ಚಾನಲ್. ನಾನು ಗೌತಮ್ ಹೆಗ್ಡೆ. ನಿಮ್ಮ ಮನೆಯಲ್ಲಿ ಮಕ್ಕಳಿದಾರ, ಮಕ್ಕಳು ಊಟ ಮಾಡ್ತಿಲ್ಲ ಅಂತ, ಅಥವಾ ಮಕ್ಕಳು ನಿದ್ದೆ ಮಾಡ್ತಿಲ್ಲ, ಮಕ್ಕಳು ಊಟ ಮಾಡ್ತಿಲ್ಲ ಅಂತೇಳಿ ನಿಮ್ಮ ಕೈಯಲ್ಲಿರುವ ಆ ಸ್ಮಾರ್ಟ್ ಫೋನ್ ಅನ್ನ ನಿಮ್ಮ ಮಗುವಿನ ಕೈ ಕೊಡ್ತಿದ್ದೀರಾ. ಒಂದ್ ಕಾಲದಲ್ಲಿ ಮಕ್ಕಳು ಹಠ ಮಾಡಿದ್ರೆ ಒಂದೇಟು ಎಕ್ಸ್ಟ್ರಾ ಕೊಟ್ಟು ಅವ್ರನ್ನ ಸುಮ್ಮನೆ ಕೂತ್ಕೊಳ್ತಿದ್ರು. ಆದ್ರೆ ಇವಾಗ ಮಕ್ಕಳು ಹಠ ಮಾಡಿದ್ರೆ, ಮಕ್ಕಳು ನಿದ್ದೆಯಿಂದ ಎದ್ರೆ, ಅಥವಾ ಮಕ್ಕಳು ಊಟ ಮಾಡ್ತಿಲ್ಲ ಅಂತ ಆದ್ರೆ ತೆಗೋ ಮಗು ಫೋನು ಅಂತ ನೀವೇ ನಿಮ್ ಕೈಯಾರೆ ನಿಮ್ಮ ಮಗುವನ್ನ ಹಾಳು ಮಾಡ್ತಿದ್ದೀರಾ ಅಂತ ನಾನ್ ಡೈರೆಕ್ಟ್ ಆಗಿ ಹೇಳಿದ್ರೆ ನಿಮ್ ಮನಸ್ಸಿಗೆ ಸ್ವಲ್ಪ ಬೇಸರವಾಗ್ಬೋದು. ಆದ್ರೆ ಇದು ಸತ್ಯ ಸಂಗತಿ. ನಿಮ್ಮ ಮಕ್ಕಳ ಮನಸ್ಸನ್ನ ಹಾಳು ಮಾಡ್ತಿದೆ ನೀವು ಕೊಡ್ತಿರುವಂತಹ ಆ ಸ್ಮಾರ್ಟ್ ಫೋನ್. ಅಷ್ಟು ಮಾತ್ರವಲ್ಲ, ಸಾಮಾಜಿಕ ಮಾಧ್ಯಮಗಳು ನಿಮ್ಮ ಮಕ್ಕಳ ಮನಸ್ಸನ್ನ, ಮಕ್ಕಳ ಆರೋಗ್ಯವನ್ನೇ ಹಾಳು ಮಾಡ್ತಿದೆ. ಇದರ ಬಗ್ಗೆ ಮುಂಬರುವ ಬಜೆಟ್ ನಲ್ಲೂ ಕೂಡ ಚರ್ಚೆ ನಡೀಲಿಕ್ಕಿದೆ. ಬನ್ನಿ ಅದೇನ್ ವಿಚಾರ ಅಂತ ನೋಡ್ಕೊಂಡು ಬರೋಣ. ಮೊಬೈಲ್ ಫೋನ್, ಇಂಟರ್ನೆಟ್, ಸಾಮಾಜಿಕ ಮಾಧ್ಯಮ ಮತ್ತು ಆನ್ಲೈನ್ ಗೇಮಿಂಗ್ಗಳು ನಿಮ್ಮ ಮಕ್ಕಳ ಮನಸ್ಸನ್ನ ಹಾಗೂ ಹದಿಹರೆಯದವರ ನಿಯಂತ್ರಣವನ್ನ ಮೀರಿಸ್ತಿದೆ. ಈ ಹಿನ್ನೆಲೆಯಲ್ಲಿ ಡಿಜಿಟಲ್ ವ್ಯಸನವು ಗಂಭೀರ ಸಾರ್ವಜನಿಕ ಆರೋಗ್ಯ ಸಮಸ್ಯೆಯಾಗಿ ಬೆಳೀತಿದೆ ಎಂದು ಆರ್ಥಿಕ ಸಮೀಕ್ಷೆ 2025-26 ಎಚ್ಚರಿಸಿದೆ. ವಿಶೇಷವಾಗಿ ಹದಿಹರೆಯದವರಲ್ಲಿ ಸ್ಕ್ರೀನ್ ಟೈಮ್ ಹೆಚ್ಚಳದಿಂದ ಮಾನಸಿಕ ಆರೋಗ್ಯ ಸಮಸ್ಯೆಗಳು ವೇಗವಾಗಿ ಹೆಚ್ಚಿಸುತ್ತಿದೆ ಎಂದು ಸಮೀಕ್ಷೆ ಸ್ಪಷ್ಟಪಡಿಸಿದೆ. ಸಮೀಕ್ಷೆಯ ಪ್ರಕಾರ ಭಾರತದಲ್ಲಿ 15ರಿಂದ 20 ವರ್ಷದ ವಯಸ್ಸಿನವರಲ್ಲಿ ಮೊಬೈಲ್ ಮತ್ತು ಇಂಟರ್ನೆಟ್ ಬಳಕೆ ಬಹುತೇಕ ಹೆಚ್ಚಾಗಿದ್ದು ಗೀಳು ಅಂದ್ರೆ ಅಡಿಕ್ಷನ್ ಆಗಿ ಹೋಗ್ಬಿಟ್ಟಿದೆ. ಈ ಗೀಳು ಯಾವಾಗ ಶುರುವಾಯಿತು? ಈ ಗೀಳು ಹೆಚ್ಚಾಗಿದ್ದೆ ಕೋವಿಡ್ ನಂತರ. ಕೋವಿಡ್ ಸಂದರ್ಭದಲ್ಲಿ ಫೀಲಿಂಗ್ ಎಲೋನ್ ಅಂತ ಮೊಬೈಲ್ ನೋಡಕ್ಕೆ ಶುರು ಮಾಡಿದ್ದು. ಈ ಅಭ್ಯಾಸ ಈಗ ಅಡಿಕ್ಷನ್ ಆಗೋಗ್ಬಿಟ್ಟಿದೆ. ಕೋವಿಡ್ ಮಹಾಮಾರಿ ನಂತರ ಶಾಲೆಗಳು ಆನ್ಲೈನ್ ಆಗಿದ್ದು ಹೊರಾಂಗಣ ಚಟುವಟಿಕೆಗಳು ಕಡಿಮೆ ಆಗಿದ್ದರಿಂದ ಮಕ್ಕಳು ಮತ್ತು ಯುವಕರು ಹೆಚ್ಚಿನ ಸಮಯವನ್ನ ಪರದೆಯ ಮುಂದೆ ಕಳಿಲಿಕ್ಕೆ ಶುರು ಮಾಡಿದ್ರು. ಅಂತ ಹೇಳಿದ್ರೆ ಟಿವಿ ಆಗಿರ್ಬೋದು ಅಥವಾ ಮೊಬೈಲ್ ಆಗಿರ್ಬೋದು, ಇದರ ಮುಂದೆ ತಮ್ಮ ಟೈಮ್ ಅನ್ನ ಪಾಸ್ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇದರಿಂದ ನಿದ್ರೆ ಕಡಿಮೆ ಆಗಿತ್ತು, ಏಕಾಂಗಿತನ, ಆತಂಕ, ಗಮನದ ದೋಷ ಅಂತ ಹೇಳಿದ್ರೆ ಒಂದು ಅಲ್ಲಿಡಪ್ಪ ಅಂತ ಹೇಳಿದ್ರೆ ಮಗುವಿಗೆ ಅದು ನೆನಪೇ ಇರೋದಿಲ್ಲ. 10 ನಿಮಿಷದಲ್ಲಿ ಎಷ್ಟೆಲ್ಲ ವಿಚಾರಗಳನ್ನ ನೆನಪು ಮಾಡ್ಕೊಳ್ತಿದ್ದ ಆ ಯುವಕರು ಇವಾಗ 10 ನಿಮಿಷದಲ್ಲಿ ನಾನು ಹಿಂದೆ ಏನಾಗಿದ್ದೆ, ಮುಂದೆ ಏನ್ ಮಾಡ್ಬೇಕು ಅನ್ನೋದನ್ನು ಕೂಡ ಮರೆಯುವಂತ ಪರಿಸ್ಥಿತಿ ಬಂದ್ಬಿಟ್ಟಿದ್ದಾರೆ. ಈ ಒಂದು ಸಮಸ್ಯೆ ಹೆಚ್ಚಾಗ್ತಿದೆ ಅಂತ ಸಮೀಕ್ಷೆ ಉಲ್ಲೇಖಿಸಿದೆ. ಸರ್ ಗಂಗಾರಾಮ್ ಆಸ್ಪತ್ರೆಯ ಕ್ಲಿನಿಕಲ್ ಡಾಕ್ಟರ್ ರೋಮಾ ಕುಮಾರ್ ಅವರು ಏನ್ ಹೇಳ್ತಾರೆ ಅಂತ ಹೇಳಿದ್ರೆ, ದೀರ್ಘಕಾಲದ ಸ್ಕ್ರೀನ್ ಬಳಕೆ ನಿದ್ರೆಯ ಗುಣಮಟ್ಟವನ್ನ ಹಾಳು ಮಾಡಿ ಭಾವನಾತ್ಮಕ ಅಸ್ಥಿರತೆ ಮತ್ತು ಆತಂಕವನ್ನ ಹೆಚ್ಚಿಸ್ತಿದೆ ಅಂತ ಡಾಕ್ಟರ್ ಹೇಳಿದ್ದಾರೆ. ಈ ಗೀಳಿನ ಪರಿಣಾಮ ಏನಾಗ್ಬೋದಪ್ಪ ಅಂತ ನೀವೇನಾದ್ರೂ ಕೇಳ್ತೀರಿ ಅಂತಾದ್ರೆ ಹೇಳ್ತೀನಿ ಕೇಳಿ. ಆರ್ಥಿಕ ಸಮೀಕ್ಷೆಯು ಡಿಜಿಟಲ್ ವ್ಯಸನದಿಂದ ಉಂಟಾಗುವ ದುಷ್ಪರಿಣಾಮಗಳನ್ನ ವಿವರವಾಗಿ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಕೇಳ್ಕೊಂಡ್ಬಿಡಿ. ಸಾಮಾಜಿಕ ಮಾಧ್ಯಮ ವ್ಯಸನವು ಆತಂಕ, ಖಿನ್ನತೆ, ಕಡಿಮೆ ಆತ್ಮವಿಶ್ವಾಸ ಮತ್ತು ಸೈಬರ್ ಬುಲ್ಲಿಂಗ್ ಒತ್ತಡಕ್ಕೆ ಕಾರಣವಾಗ್ತಿದೆ ಅಂತ ಹೇಳಿದ್ದಾರೆ. ಅಂತ ಹೇಳಿದ್ರೆ ನಮಗೆ ಆತಂಕ ಹೆಚ್ಚಾಗತ್ತೆ, ಖಿನ್ನತೆ ಹೆಚ್ಚಾಗತ್ತೆ. ನಮಗೆ ಆತ್ಮವಿಶ್ವಾಸ ಹೇಗಿರ್ಬೇಕು ಅಂತ ಹೇಳಿದ್ರೆ ಒಂದು ಕಲ್ಲನ್ನು ಕೂಡ ತಿಂದು ಬಿಡುವಷ್ಟು ನಮಗೆ ಆತ್ಮವಿಶ್ವಾಸ ಇರಬೇಕು. ಆದ್ರೆ ನಮ್ಮ ಇತ್ತೀಚಿನ ಯುವಕರಲ್ಲಿ ಆತ್ಮವಿಶ್ವಾಸದ ಕೊರತೆ ಕಂಡು ಬರ್ತಿದೆ. ಇದಕ್ಕೆಲ್ಲ ಕಾರಣ ಈ ಒಂದು ಮೊಬೈಲ್ ಗೀಳು, ಸೋಷಿಯಲ್ ಮೀಡಿಯಾದ ಗೀಳು, ಮಕ್ಕಳ ಮನಸ್ಸಲ್ಲಿ ಓದು ಬರಹಕ್ಕಿಂತ ಹೆಚ್ಚಾಗಿ ಕಾಡ್ತಿರುವಂತಹ ಸಾಮಾಜಿಕ ಮಾಧ್ಯಮದ ಗೀಳೆ ಇದಕ್ಕೆ ಮುಖ್ಯ ಕಾರಣ ಅಂತ ಆರ್ಥಿಕ ಸಮೀಕ್ಷೆಯಲ್ಲಿ ಉಲ್ಲೇಖವಾಗಿದೆ. ಇನ್ನು ಆನ್ಲೈನ್ ಗೇಮಿಂಗ್ ಅಸ್ಪಷ್ಟತೆಯ ನಿದ್ರೆಗೆ ಮುಖ್ಯ ಕಾರಣ ಆಗ್ಬಿಟ್ಟಿದೆ. ಮತ್ತೆ ಆಕ್ರಮಣಶೀಲ ವರ್ತನೆ. ನಿಮ್ಮ ಮಕ್ಕಳಲ್ಲಿ ಈ ಒಂದು ಗೇಮ್ ಯಾವ್ದಪ್ಪ, ಅದು ಪಬ್ಜಿ ಅಂತ ಹೇಳುವಂತ ಒಂದು ಗೇಮು. ಆ ಡಬ್ಬ ಗೇಮ್ ಆಡ್ತಾ ಮಕ್ಕಳೆಲ್ಲ ಕೊಲೆ ಮಾಡೋ ರೇಂಜಿಗೆ ಬೆಳೆದು ಬಿಟ್ಟಿದ್ದಾರೆ. ಇಂತಹ ದುರ್ವರ್ತನೆಗಳನ್ನ ಸೃಷ್ಟಿಸ್ಲಿಕ್ಕೆ ಕಾರಣವೇ ಈ ಒಂದು ಮೊಬೈಲ್ ಮತ್ತು ಸಾಮಾಜಿಕ ಮಾಧ್ಯಮ ಮತ್ತು ಆ ಮೂರ್ಖ ಸಿನ್ ಪಬ್ಜಿ ಅಂತ ಹೇಳುವಂತಹ ಗೇಮ್. ಇಂತಹ ಗೇಮ್ಗಳಿಂದಾಗಿ ಮಕ್ಕಳ ವರ್ತನೆಯೇ ಬದಲಾಗಿ ಹೋಗಿದೆ. ಸ್ಟ್ರೀಮಿಂಗ್ ಮತ್ತು ಸಾಮಾಜಿಕ ಮಾಧ್ಯಮದ ವೀಕ್ಷಣೆ ಕಳಪೆ ನಿದ್ರೆ ಮತ್ತು ಒತ್ತಡವನ್ನ ಹೆಚ್ಚಿಸ್ತಿದೆ. ಆದ್ರೆ ಅದೆಷ್ಟೋ ಪೋಷಕರಿಗೆ ತಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ಕಲ್ಪನೆ ಇಲ್ಲದೆ ಅವ್ರ ಮಕ್ಕಳು ಹಾಳಾಗೋಗ್ಲಿ ಅಂತ ಅವರೇ ಅವ್ರ ಕೈಯಾರೆ ಬಿಟ್ಟು ಮಕ್ಕಳ ಆರೋಗ್ಯವನ್ನ ಕೆಡಿಸ್ತಿದ್ದಾರೆ. ಇದೆಲ್ಲ ನೋಡಿದ್ರೆ ನಿಜಕ್ಕೂ ಬೇಸರವಾಗುತ್ತೆ. ಈ ಸಮಸ್ಯೆಗೆ ಪರಿಹಾರವಾಗಿ ಸಮೀಕ್ಷೆಯು ಏನ್ ಮಾಡುತ್ತೆ ಅಂತ ನೀವು ಕೇಳ್ಬೋದು. ಬನ್ನಿ ಅದ್ರ ಬಗ್ಗೆ ಕೂಡ ವಿವರವಾಗಿ ಹೇಳ್ತಾ ಹೋಗ್ತೇನೆ. ಬಹು ಹಂತದ ಮಧ್ಯಸ್ಥಿಕೆಯನ್ನ ಶಿಫಾರಸ್ ಮಾಡಿದೆ ಈ ಸಮೀಕ್ಷೆ. ಶಾಲೆಗಳಲ್ಲಿ ಸ್ಕ್ರೀನ್ ಟೈಮ್ ಮಿತಿಗಳು ಕಡ್ಡಾಯವಾಗಬೇಕು. ಮತ್ತೆ ದೈಹಿಕ ಚಟುವಟಿಕೆಗೆ ಶಾಲೆಗಳು ಕೂಡ ಅನುಮತಿಯನ್ನ ನೀಡಬೇಕು. ಹೆಚ್ಚಿನ ದೈಹಿಕ ಚಟುವಟಿಕೆಗೆ ಪ್ರೋತ್ಸಾಹವನ್ನ ಶಾಲೆಗಳು ನೀಡಬೇಕು. ಸೈಬರ್ ಸುರಕ್ಷತಾ ಶಿಕ್ಷಣವನ್ನ ಶಾಲೆಯಲ್ಲಿ ಕೊಡಬೇಕು.
ಫಿರ್ ಮೆಂಟರ್ ಕಾರ್ಯಕ್ರಮವನ್ನ ಮತ್ತು ಡಿಜಿಟಲ್ ವೆಲ್ನೆಸ್ ಪಠ್ಯಕ್ರಮವನ್ನ ಪರಿಚಯಿಸುವಂತೆ ಸಲಹೆಯನ್ನ ಸೂಚನೆಯನ್ನ ಶಾಲೆಗಳಿಗೆ ನೀಡಲಿಕ್ಕಿದೆ. ಪೋಷಕರು ತಮ್ಮ ಮಕ್ಕಳಿಗೆ ಈ ನಿಯಮವನ್ನ ಹೇಳುವುದ್ರ ಜೊತೆಗೆ ತಾವು ಮೊದಲು ಸರಿಯಾಗಬೇಕು. ತಾವೇ ಆರೋಗ್ಯಕರ ಡಿಜಿಟಲ್ ನಡವಳಿಕೆ, ಇದಕ್ಕೆ ಹೆಸರೇ ಇಟ್ಬಿಟ್ಟಿದ್ದಾರೆ ಡಿಜಿಟಲ್ ನಡವಳಿಕೆ. ಅಂದ್ರೆ ಎಷ್ಟು ಹೊತ್ತು ತಾನು ಮೊಬೈಲ್ ಯೂಸ್ ಮಾಡಬೇಕು, ಎಷ್ಟು ಹೊತ್ತು ಮಕ್ಕಳಿಗೆ ಮೊಬೈಲ್ ಅನ್ನ ಯೂಸ್ ಮಾಡ್ಲಿಕ್ಕೆ ಬಿಡಬೇಕು ಅಂತ. ಹಬ್ಬಬ್ಬ ಅಂತ ಹೇಳಿದ್ರೆ ಒಂದು ಮಗು ಒಂದು ದಿನಕ್ಕೆ 30 ನಿಮಿಷಗಳ ಕಾಲಾವಕಾಶ ಮಾತ್ರ ಮೊಬೈಲ್ ನೋಡಬೇಕು ಅಂತ ಡಾಕ್ಟರ್ಗಳು ಹೇಳ್ತಾರೆ. ಇದರಿಂದ ಕಣ್ಣಿನ ಸಮಸ್ಯೆ ಮಕ್ಕಳಿಗೆ ಬರೋದಿಲ್ಲ, ಮಾನಸಿಕ ಆರೋಗ್ಯ ಯಾವತ್ತೂ ಕೂಡ ಕೇಳೋದಿಲ್ಲ. ಯಾವತ್ತು ಅಂತ ಹೇಳಿದ್ರೆ ಒಬ್ಬ ಮಗು ಖುಷಿಗೋಸ್ಕರ, ತನ್ನ ಒಂದು ಉಲ್ಲಾಸಕ್ಕೋಸ್ಕರ 30 ನಿಮಿಷಗಳ ಕಾಲ ಮೊಬೈಲ್ ಅನ್ನ ನೋಡಿದ್ರೆ ಮಾತ್ರ ಮಗುವಿನ ಆರೋಗ್ಯದಲ್ಲಿ ಯಾವುದೇ ರೀತಿಯ ಏರಿಳಿತ ಕಂಡು ಬರೋದಿಲ್ಲ ಅಂತ ಡಾಕ್ಟರ್ ಹೇಳಿದ್ದಾರೆ. ಇನ್ನು ಡಿಜಿಟಲ್ ನಡವಳಿಕೆ ಬಗ್ಗೆ ಹೇಳಿದೆ, ಮೊದಲು ತಂದೆ ತಾಯಿಯವರು ಸರಿಯಾಗಬೇಕು ಅಂತ ತಜ್ಞರು ಸಲಹೆಯನ್ನ ನೀಡಿದ್ದಾರೆ. ಮನೆಯಲ್ಲೇ ಮೊಬೈಲ್ ಮುಕ್ತ ಸಮಯ, ಅಂದ್ರೆ ಮನೆಯಲ್ಲಿ ಎಲ್ಲರೂ ಕೂಡ ಮೊಬೈಲಿಂದ ದೂರ ಇಟ್ಟು ಮಕ್ಕಳು ಕುಟುಂಬ ಅಂತ ಒಂದು ಸ್ವಲ್ಪ ಟೈಮ್ ಅನ್ನ ಕೊಡಬೇಕು. ಜೀವನವನ್ನ ಆನ್ಲೈನ್ಗಿಂತ ಸ್ವಲ್ಪ ಆಫ್ಲೈನ್ ಚಟುವಟಿಕೆಗಳಿಗೆ ಟೈಮ್ ಅನ್ನ ಕೊಡಬೇಕು ಅಂತ ಸಮೀಕ್ಷೆ ತಿಳಿಸಿದೆ. ಈ ಒಂದು ವಿಚಾರ ಯಾಕೆ ಸಮೀಕ್ಷೆಯಲ್ಲಿ ಬರ್ತಿದೆ? ಮೊಬೈಲ್ ಅಥವಾ ಸಾಮಾಜಿಕ ಮಾಧ್ಯಮಕ್ಕೂ ಆರ್ಥಿಕ ಸಮೀಕ್ಷೆಗೂ ಏನ್ ವ್ಯತ್ಯಾಸ? ಇದ್ರ ಮಧ್ಯೆ ಇದ್ಯಾಕೆ ಬಂತಪ್ಪ ಅಂತ ನಿಮ್ ಪ್ರಶ್ನೆಯನ್ನ ತೆದ್ದೆ. ಈ ಒಂದು ವಿಡಿಯೋ ಮುಗಿತಾ ಇರಬೇಕಾದ್ರೆ ಅದಕ್ಕೊಂದು ಕನ್ಕ್ಲೂಷನ್ ಕೊಡ್ತೇನೆ. ಇತ್ತೀಚಿನ ಪೀಳಿಗೆ ಹೇಗಪ್ಪ ಅಂತ ಹೇಳಿದ್ರೆ, ಮಕ್ಕಳೆಲ್ಲ ಕೂಡ ಬೆಳೆದು ದೊಡ್ಡವರಾಗಿ ಭಾರತದ ದೇಶಕ್ಕೋಸ್ಕರ ಏನಾದ್ರೂ ಒಂದು ಸಾಧನೆಯನ್ನ ಮಾಡಬೇಕಾಗತ್ತೆ. ಆದ್ರೆ ಹುಟ್ಟಿದ ಮಗುವೆ ಆಹಾರ ತಿಂತಿಲ್ಲ, ನಿದ್ರೆ ಮಾಡ್ತಿಲ್ಲ ಅಂತ ಮೊಬೈಲ್ ಅನ್ನ ಕೊಟ್ಟು ಅವರ ಸೃಜನಶೀಲತೆಯನ್ನೇ ನಾವು ಪೋಷಕರಾಗಿ ಅದನ್ನ ಸಾಯಿಸ್ಬಿಡ್ತಿದ್ದೇವೆ. ಮಕ್ಕಳ ಬೆಳವಣಿಗೆಯನ್ನ ನಾವು ಕುಂಠಿತಗೊಳಿಸ್ತಿದ್ದೇವೆ. ಎಲ್ಲ ಕಾರಣ ಪೋಷಕರದ್ದೇ ಅಂತ ಮತ್ತೊಂದ್ಸಾರಿ ಒತ್ತಿ ಹೇಳ್ತೇನೆ. ನೀವು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿದ್ದಕ್ಕೆ ಧನ್ಯವಾದಗಳು. ನಿಮ್ಮ ಮನೆಯಲ್ಲೂ ಕೂಡ ಮಕ್ಕಳಿದ್ರೆ ದಯವಿಟ್ಟು ಅವರ ಕೈಗೆ ಮೊಬೈಲ್ ಅನ್ನ ಕೊಡಿ. ಒಂದು ದಿನಕ್ಕೆ 30 ನಿಮಿಷಕ್ಕಿಂತ ಹೆಚ್ಚೇನಾದ್ರೂ ನಿಮ್ಮ ಮಕ್ಕಳ ಕೈಗೆ ನೀವು ಫೋನ್ ಕೊಡ್ತೀರಿ ಅಂತಿದ್ರೆ ಮಕ್ಕಳ ಆರೋಗ್ಯ ಮತ್ತು ಮಕ್ಕಳ ಜೀವನವನ್ನ ಹಾಳು ಮಾಡ್ಲಿಕ್ಕೆ ಪೋಷಕರೇ ಮುಖ್ಯ ಕಾರಣ ಅಂತ ಮತ್ತೊಮ್ಮೆ ಹೇಳ್ತಾ ಮುಂದಿನ ಇಂಟ್ರೆಸ್ಟಿಂಗ್ ವಿಡಿಯೋ ಜೊತೆ ಮತ್ತೊಮ್ಮೆ ಸಿಗ್ತೀನಿ. ಅಲ್ಲಿ ತನಕ ಬಿ ಕೇರ್ಫುಲ್ ಅಂಡ್ ಟೇಕ್ ಕೇರ್.